ಸ್ನೇಹಿತರೆ, 20 ವರ್ಷಗಳಿಂದ ಕೋಮಾದಲ್ಲಿದ್ದ ಸೌದಿಯ ಸ್ಲೀಪಿಂಗ್ ಪ್ರಿನ್ಸ್ ಕೊನೆಗೂ ಬದುಕಿ ಬರಲಿಲ್ಲ ಎಂಬುದನ್ನು ನಾವು ನಿಮಗೆ ಒಂದು ಎಪಿಸೋಡ್ನಲ್ಲಿ ಹೇಳಿದ್ದೆವು. ಆದರೆ ಇಲ್ಲೊಬ್ಬ ಮಹಿಳೆಯ ಅದೃಷ್ಟ ಹಲವಾರು ವರ್ಷಗಳ ನಂತರ ತೆರೆದುಕೊಳ್ಳುತ್ತದೆ. ಒಂದು ಭಯಾನಕ ಕಾರು ಅಪಘಾತವೊಂದರಲ್ಲಿ ಮುನೀರಾ ಅಬ್ದುಲ್ಲಾ ಎಂಬ ಮಹಿಳೆ ಜರ್ಜರಿತವಾಗಿ ಗಾಯಗೊಂಡು ಕೋಮಾಗೆ ಜಾರಿದ್ದಳು. 27 ವರ್ಷಗಳವರೆಗೆ ಆಕೆ ಕೋಮಾದಲ್ಲಿದ್ದಳು. ಜನರುಗಳು ಆಕೆಯನ್ನು ಸ್ಲೀಪಿಂಗ್ ಬ್ಯೂಟಿ ಆಫ್ ಎಮಿರೇಟ್ಸ್ ಎಂದು ಕರೆದರು. ಡಾಕ್ಟರ್ಗಳು ಆಕೆ ಬದುಕಿ ಬರುತ್ತಾಳೆ ಎಂಬ ಗ್ಯಾರಂಟಿಯನ್ನು ನೀಡಿರಲಿಲ್ಲ. ಆದರೆ ಒಂದು ದಿನ ಪವಾಡವೇ ನಡೆದು ಹೋಯಿತು. ಈ ಪವಾಡ ಹೇಗೆ ನಡೆಯಿತು? ಆಕೆ ಈಗ ಹೇಗಿದ್ದಾಳೆ? ಆಕೆ ಕೋಮಾದಲ್ಲಿರುವಾಗ ಆಕೆಗೆ ಏನು ಅನುಭವಗಳಾಗುತ್ತಿತ್ತು? ಆಕೆಯ ಸುತ್ತಮುತ್ತ ನಡೆಯುವುದೆಲ್ಲ ಆಕೆ ಗಮನಿಸುತ್ತಿದ್ದಳೆ ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಎಪಿಸೋಡ್ನಲ್ಲಿ ನೋಡೋಣ. ಬನ್ನಿ ಎಪಿಸೋಡ್ ಶುರು ಮಾಡೋಣ. ಸ್ನೇಹಿತರೆ, ಈ ಘಟನೆ ನಡೆದಿದ್ದು 1991ರಲ್ಲಿ. ಮುನೀರಾ ಅಬ್ದುಲ್ಲಾ ಎಂಬ 32 ವರ್ಷದ ಮಹಿಳೆ ಅಬುದಾಬಿಯ ನಿವಾಸಿಯಾಗಿದ್ದಳು. ಆ ಘಟನೆ ನಡೆದ ದಿನ ಆಕೆ ಸಂಜೆಯ ಹೊತ್ತಿಗೆ ತನ್ನ 4 ವರ್ಷದ ಮಗನನ್ನು ಶಾಲೆಯಿಂದ ಮನೆಗೆ ಕರೆತರಲು ಹೊರಟಿದ್ದಳು. ಆಕೆಯ ಕಾರನ್ನು ಸಂಬಂಧಿಕನೊಬ್ಬ ಚಲಾಯಿಸಿಕೊಂಡು ಆಕೆಯನ್ನು ಕರೆದುಕೊಂಡು ಹೋಗುತ್ತಿದ್ದ. ಮಗ ಓಮರ್ನನ್ನು ಶಾಲೆಯಿಂದ ಕರೆದುಕೊಂಡು ಬರುತ್ತಿರುವಾಗ ಒಂದು ಅಪಘಾತ ಸಂಭವಿಸುತ್ತದೆ. ಅವರ ಕಾರಿಗೆ ಒಂದು ಬಸ್ ಡಿಕ್ಕಿ ಹೊಡೆಯುತ್ತದೆ. ಆ ಬಸ್ಸು ಇನ್ನೇನು ಡಿಕ್ಕಿ ಹೊಡೆದೇ ಬಿಟ್ಟಿತು ಎನ್ನುವಷ್ಟರಲ್ಲಿ ಆಕೆ ತನ್ನ ಮಗ ಒಮರ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಿಡುತ್ತಾಳೆ. ಆಕೆಯ ಈ ಒಂದು ಕ್ಷಣಾರ್ಧದ ಪ್ರತಿಕ್ರಿಯೆಯಿಂದಾಗಿ ಆ ಡಿಕ್ಕಿ ಸಂಭವಿಸಿದ ನಂತರ ಆ ಮಗು ಯಾವುದೇ ಗಾಯಗಳಿಲ್ಲದೆ ಕಾರಿನಿಂದ ತೆವಳಿಕೊಂಡು ಹೊರಬರುತ್ತದೆ. ಆ ಮಗುವಿನ ಹಣೆ ಮೇಲೆ ಚಿಕ್ಕದೊಂದು ಗಾಯ ಮಾತ್ರ ಆಗಿತ್ತು. ಆದರೆ ತಾಯಿ ಮುನೀರಾ ಅಬ್ದುಲ್ಲಾ ಮಾತ್ರ ತೀವ್ರವಾಗಿ ಗಾಯಗೊಂಡಿದ್ದಳು. ಆಕೆಯನ್ನು ಆಸ್ಪತ್ರೆಗೆ ಸೇರಿಸಲು ಯಾರೂ ಬರಲಿಲ್ಲ. ಗಂಟೆಯ ನಂತರ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಲಾಗುತ್ತದೆ. ಆಸ್ಪತ್ರೆಯ ವೈದ್ಯರು ಆಕೆಯನ್ನು ಪರೀಕ್ಷಿಸಿ ಆಕೆ ಬದುಕುವುದು ಕಷ್ಟವೆಂದರು. ಆದರೂ ಆಕೆಯ ಸಂಬಂಧಿಕರು ಕೆಲವಾರು ದಿನ ಕಾದರೂ ಆಕೆಯ ಆರೋಗ್ಯದಲ್ಲಿ ಸುಧಾರಣೆ ಆಗಲಿಲ್ಲ. ಆಕೆಯ ತಲೆಗೆ ಪೆಟ್ಟಾಗಿ ಮೆದುಳು ಡ್ಯಾಮೇಜ್ ಆಗಿತ್ತು. ದೇಹದ ಉಳಿದೆಲ್ಲ ಅಂಗಗಳು ಕಾರ್ಯನಿರ್ವಹಿಸಿದರೂ ಕೂಡ ಆಕೆ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಳು. ಆಕೆ ಕೋಮಾಗೆ ಜಾರಿದ್ದಳು. ಸುಮಾರು ದಿನಗಳು ಕಳೆದರೂ ಕೂಡ ಆಕೆ ಎಚ್ಚರವಾಗದಿದ್ದಾಗ ಆಕೆಯ ಮನೆಯವರು ಆಕೆಯನ್ನು ಲಂಡನ್ನ ಆಸ್ಪತ್ರೆಯೊಂದಕ್ಕೆ ಸೇರಿಸುವ ಪ್ರಯತ್ನ ಮಾಡುತ್ತಾರೆ. ಆಕೆಯನ್ನು ಲಂಡನ್ಗೆ ಕರೆದುಕೊಂಡು ಹೋಗಿ ಹಲವಾರು ದಿನ ಕಳೆದರೂ ಆಕೆಯನ್ನು ಮತ್ತೆ ಏಳುವಂತೆ ಮಾಡಲು ಅಲ್ಲಿನ ವೈದ್ಯರುಗಳಿಗೆ ಸಾಧ್ಯವಾಗಲಿಲ್ಲ. ಅವರು ಆಕೆ ಬದುಕುಳಿಯುವ ಭರವಸೆ ನೀಡಲಿಲ್ಲ. ಮತ್ತೆ ಆಕೆಯನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಕರೆತರಲಾಗುತ್ತದೆ. ಅಲ್ಲಿನ ಹಲವಾರು ಆಸ್ಪತ್ರೆಗಳಲ್ಲಿ ಆಕೆಗೆ ಚಿಕಿತ್ಸೆ ನೀಡಲಾಗುತ್ತದೆ. ಆದರೆ ಯಾವ ಆಸ್ಪತ್ರೆಯವರಿಂದಲೂ ಆಕೆಯನ್ನು ಮೇಲೇಳುವಂತೆ ಮಾಡಲಾಗಲಿಲ್ಲ. ಆಕೆಯನ್ನು ಲೈಫ್ ಸಪೋರ್ಟ್ ಮೆಷಿನ್ಗಳಿಂದ ಬದುಕುಳಿಸಲಾಗುತ್ತದೆ. ಆಕೆಗೆ ಟ್ಯೂಬ್ಗಳಲ್ಲಿ ಆಹಾರಗಳನ್ನು ನೀಡಲಾಗುತ್ತದೆ. ಫಿಸಿಕಲ್ ಥೆರಪಿಗಳನ್ನು ಮಾಡಲಾಗುತ್ತದೆ. ಆಕೆಯ ಮೂಳೆಗಳು ನಿಷ್ಕ್ರಿಯವಾಗದಂತೆ ಇದರಿಂದ ನೋಡಿಕೊಳ್ಳಲಾಗುತ್ತದೆ. ಡಾಕ್ಟರ್ಗಳು ಆಕೆ ಮತ್ತೆ ಜೀವಂತವಾಗುವ ಭರವಸೆಯನ್ನು ನೀಡಲು ತಯಾರಿರಲಿಲ್ಲ. ಆದರೆ ಮನೆಯವರು ಮಾತ್ರ ಭರವಸೆಯನ್ನು ಕಳೆದುಕೊಳ್ಳಲಿಲ್ಲ. ಆಕೆಯ ಗಂಡ ಸದಾ ಆಕೆಯ ಜೊತೆಗಿರುತ್ತಿದ್ದ, ಆಕೆಯ ಆರೈಕೆ ಮಾಡುತ್ತಿದ್ದ. ಆತನೇ 4 ವರ್ಷದ ಒಮರ್ ಮತ್ತು ಆತನ ಸಹೋದರಿಯರನ್ನು ನೋಡಿಕೊಳ್ಳುತ್ತಿದ್ದ. ಈ ಕುಟುಂಬ ವಾರಕ್ಕೊಮ್ಮೆ ಆಸ್ಪತ್ರೆಗೆ ಭೇಟಿ ನೀಡಿ ತಮ್ಮ ತಾಯಿಯನ್ನು ನೋಡಿ ಬರುತ್ತಿದ್ದರು. ಅಲ್ಲಿ ಅವರು ಪ್ರಾರ್ಥನೆಗಳನ್ನು ಮಾಡುತ್ತಿದ್ದರು. ತಾಯಿಯನ್ನು ಮಾತನಾಡಿಸಲು ಪ್ರಯತ್ನಿಸುತ್ತಿದ್ದರು. ಅದೊಂದು ಪ್ರೀತಿಯ ಮತ್ತು ನಂಬಿಕೆಯ ಭೇಟಿಯಾಗಿರುತ್ತಿತ್ತು. ಹೀಗೆ ವರ್ಷಗಳು ಕಳೆಯಿತು. ಒಮರ್ ಬೆಳೆದು ದೊಡ್ಡವನಾದ, 18 ವರ್ಷದವನಾದ. ಈಗ ಅವನಾಗಿಯೇ ದಿನ ಆಸ್ಪತ್ರೆಗೆ ಹೋಗಲಾರಂಭಿಸುತ್ತಾನೆ. ಕೆಲ ಸಮಯದ ನಂತರ ಆತ ಕೆಲಸಕ್ಕೆ ಸೇರಿದಾಗ ಹಗಲು ಕೆಲಸಕ್ಕೆ ಹೋಗುತ್ತಿದ್ದರೆ ರಾತ್ರಿ ಬಂದು ತಾಯಿಯ ಜೊತೆಗೆ ಮಲಗುತ್ತಿದ್ದ. ಬೆಳಗ್ಗೆದ್ದು ಅಲ್ಲಿಂದಲೇ ಕೆಲಸಕ್ಕೆ ಹೋಗುತ್ತಿದ್ದ. ವಾರಕ್ಕೊಮ್ಮೆ ತಾಯಿಯ ಬಟ್ಟೆಗಳನ್ನೆಲ್ಲ ಒಗೆಯುತ್ತಿದ್ದ. ಆತ ಡಾಕ್ಟರ್ಗಳೊಂದಿಗೆ ಆಕೆಯ ಕಂಡೀಷನ್ಗಳ ಬಗ್ಗೆ ಮಾತನಾಡುತ್ತಿದ್ದ. ಆತ ಕ್ರಮೇಣ ತನ್ನ ತಾಯಿಯ ಕಣ್ಣಾದ, ಆಕೆಯ ದನಿಯಾದ, ಆಕೆಯ ಹೃದಯಕ್ಕೆ ಹತ್ತಿರವಾದ. ಇಷ್ಟಾದರೂ ಆಕೆಯ ಪರಿಸ್ಥಿತಿ ಸುಧಾರಿಸಲಿಲ್ಲ.
ನಮ್ಮ ಆಪ್ತರಿಗೆ ಪ್ರೀತಿ ನೀಡುವುದರಿಂದ, ಅವರ ಹೃದಯಕ್ಕೆ ಹತ್ತಿರವಾಗುವುದರಿಂದ ಅವರನ್ನು ಕೋಮಾದಿಂದ ವಾಸ್ತವಕ್ಕೆ ಕರೆತರಬಹುದು ಎಂಬ ನಂಬಿಕೆ ಆತನದಾಗಿತ್ತು. ಅಂದಿನ ಆ ದುರ್ಘಟನೆಯಲ್ಲಿ ತಾಯಿ ಮುನೀರಾ ಆತನನ್ನು ತಬ್ಬಿ ಹಿಡಿದಿರದಿದ್ದರೆ ಆತ ಆ ಅಪಘಾತದಲ್ಲಿ ಬದುಕಿ ಬರುತ್ತಿರಲಿಲ್ಲವೇನು? ಅದಕ್ಕಾಗಿ ಆತ ತನ್ನ ತಾಯಿಯನ್ನು ತುಂಬ ಪ್ರೀತಿಸುತ್ತಿದ್ದ. ಆಕೆ ಮತ್ತೆ ಬದುಕಿ ಬರುತ್ತಾಳೆಂದೇ ನಂಬಿದ್ದ. ಒಮರ್ ತನ್ನ ಕಷ್ಟ ಸುಖಗಳನ್ನೆಲ್ಲ ನಿಸ್ತೇಜವಾಗಿ ಮಲಗಿದ್ದ ತಾಯಿಯ ಜೊತೆ ಹೇಳಿಕೊಳ್ಳುತ್ತಿದ್ದ. ಪ್ರಪಂಚದ ಆಗುಹೋಗುಗಳನ್ನೆಲ್ಲ ಆಕೆಯ ಜೊತೆ ಮಾತನಾಡುತ್ತಿದ್ದ. ತನ್ನ ಮತ್ತು ಇಬ್ಬರು ಸೋದರಿಯರ ಜೀವನದ ಕಥೆಗಳನ್ನು ಹೇಳುತ್ತಿದ್ದ. ಒಮರ್ನ ಅಜ್ಜ ಅಜ್ಜಿ ಇಬ್ಬರೂ ಒಂದು ಮಾತು ಹೇಳುತ್ತಿದ್ದರು: ಪ್ರಪಂಚದಲ್ಲಿ ಯಾವುದು ಅಸಾಧ್ಯವಲ್ಲ. ಡಾಕ್ಟರ್ಗಳು ಕೈಬಿಟ್ಟರೂ ಕೂಡ ಆ ದೇವರು ನಮ್ಮ ಕೈಬಿಡಲಾರ. ನೀನು ನಿನ್ನ ನಂಬಿಕೆಯನ್ನು ಕೈಬಿಡಬೇಡ ಎಂದು ಹೇಳುತ್ತಿದ್ದರು. ಸ್ನೇಹಿತರೆ, ಇಷ್ಟೆಲ್ಲ ನಡೆದ ನಂತರ ಒಂದು ದಿನ ಆ ಮಹಿಳೆ ಬದುಕಿ ಬರುತ್ತಾಳೆ. ಆಕೆ ಬದುಕಿ ಬಂದಿದ್ದಾದರೂ ಹೇಗೆ? ಆಕೆ ತನ್ನ ಸುತ್ತಮುತ್ತ ನಡೆಯುತ್ತಿದ್ದ ಘಟನೆಗಳ ಬಗ್ಗೆ ಏನು ಹೇಳಿದ್ದಳು? ಮುಂದೆ ನೋಡೋಣ ಬನ್ನಿ. ವರ್ಷಗಳು ಉರುಳುತ್ತಾ ಇಸವಿ 2017ರವರೆಗೆ ಬಂದಿತ್ತು. ಆಗ ಕೋಮಾದಲ್ಲಿದ್ದ ಮುನೀರಾ ಅಬ್ದುಲ್ಲಾ ಬಗ್ಗೆ UAEಯ ರಾಜ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ಗೆ ತಿಳಿಯುತ್ತದೆ. ರಾಜ ಆ ಕುಟುಂಬಕ್ಕೆ ವಿದೇಶಕ್ಕೆ ಹೋಗಿ ಚಿಕಿತ್ಸೆ ಪಡೆಯುವಂತೆ ಒಪ್ಪಿಗೆಯೊಂದನ್ನು ನೀಡುತ್ತಾನೆ. ರಾಜನ ಈ ಸಹಾಯದಿಂದ ಒಮರ್ನ ಫ್ಯಾಮಿಲಿ ತಾಯಿಯನ್ನು ಜರ್ಮನಿಗೆ ಕರೆದುಕೊಂಡು ಹೋಗುತ್ತದೆ. ಮ್ಯೂನಿಚ್ ನಗರದಲ್ಲಿರುವ ಆಸ್ಪತ್ರೆಯೊಂದಕ್ಕೆ ಆಕೆಯನ್ನು ಸೇರಿಸಲಾಗುತ್ತದೆ. ಅಲ್ಲಿನ ಡಾಕ್ಟರ್ಗಳು ಆಕೆಯ ಸದ್ಯದ ದೇಹಸ್ಥಿತಿಯನ್ನು ಹಾಗೆಯೇ ಕಾಯ್ದುಕೊಳ್ಳುವುದರ ಜೊತೆಗೆ ಇನ್ನೂ ಸುಧಾರಿಸಲು ಪ್ರಯತ್ನಿಸುತ್ತಾರೆ. ಮಾಂಸಖಂಡಗಳು ಚಲನೆ ಇಲ್ಲದೆ ಮರಗಟ್ಟಿ ಹೋಗಿದ್ದರಿಂದ ಅವರುಗಳು ಸರ್ಜರಿಯೊಂದನ್ನು ಮಾಡುತ್ತಾರೆ. ಫಿಸಿಕಲ್ ಥೆರಪಿಗಳು ಮಾಡಲಾಗುತ್ತದೆ. ಪ್ರಕೃತಿಯ ಸ್ವಚ್ಛ ಗಾಳಿಯನ್ನು ಉಸಿರಾಡಲು ಆಕೆಯನ್ನು ಹೊರಗಡೆ ಕರೆದುಕೊಂಡು ಹೋಗಲಾಗುತ್ತದೆ. ಹಕ್ಕಿಗಳ ಚಿಲಿಪಿಲಿಯನ್ನು ಕೇಳಿಸಲಾಗುತ್ತದೆ. ಇವೆಲ್ಲವನ್ನು ಮಾಡಿದರೂ ಮುನೀರಾಳ ಮೆದುಳನ್ನು ಆಕ್ಟಿವೇಟ್ ಮಾಡಲು ಅವರಿಂದ ಸಾಧ್ಯವಾಗಲಿಲ್ಲ. ಹೀಗೆ ನಡೆಯುತ್ತಿರುತ್ತದೆ. ಒಂದು ವರ್ಷದ ನಂತರ, ಅಂದರೆ 2018ರಲ್ಲಿ ಈ ಚಿಕಿತ್ಸೆಗಳ ಫಲವಾಗಿ ಒಂದು ದಿನ ಪವಾಡವೇ ನಡೆದು ಹೋಗುತ್ತದೆ. ಆ ದಿನ ಒಮರ್ ಮತ್ತು ಡಾಕ್ಟರ್ಗಳ ಮಧ್ಯೆ ಒಂದು ಸಣ್ಣ ವಾಗ್ಯುದ್ಧ ನಡೆದಿತ್ತು. ಆ ಸಮಯದಲ್ಲಿ ಇಷ್ಟು ವರ್ಷ ಸುಮ್ಮನಿದ್ದ ಮುನೀರಾ ಒಂದು ಶಬ್ದ ಹೊರಡಿಸುತ್ತಾಳೆ. ಆ ಶಬ್ದ ಕೇಳಿ ಎಲ್ಲರೂ ಶಾಕ್ ಆಗುತ್ತಾರೆ. ಆ ಶಬ್ದ ತನ್ನ ತಾಯಿಯಿಂದಲೇ ಬಂದಿದ್ದು ಎಂದು ಒಮರ್ ಹೇಳುತ್ತಾನೆ. ನಾನು ಏನೋ ಒಂದು ಅಪಾಯದಲ್ಲಿದ್ದೇನೆಂದುಕೊಂಡು ಆಕೆ ಸಹಾಯಕ್ಕಾಗಿ ಬೊಬ್ಬೆ ಹಾಕಿದ್ದಳು ಎಂದು ಒಮರ್ ಹೇಳುತ್ತಾನೆ. ಡಾಕ್ಟರ್ಗಳು ಕೂಡಲೇ ಮುನೀರಾಗೆ ಕೆಲ ಟೆಸ್ಟ್ಗಳನ್ನು ಮಾಡಿ ಪರಿಶೀಲಿಸುತ್ತಾರೆ. ಆದರೆ ಆಕೆಯ ಕಂಡೀಷನ್ನಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲವೆಂದು ಹೇಳುತ್ತಾರೆ. 27 ವರ್ಷಗಳ ನಂತರ ಕುಡಿಯೊಡೆದ ಸಣ್ಣ ಭರವಸೆಯೊಂದು ಕರಗಿ ಮತ್ತೆ ಕಮರಿ ಹೋದಂತೆನಿಸಿತು. ಆದರೆ ಇದಾಗಿ 3 ದಿನದ ನಂತರ ಆ ಪವಾಡ ನಡೆದು ಹೋಯಿತು. ಆ ದಿನ ಬೆಳಿಗ್ಗೆ ಒಮರ್ಗೆ ನಿದ್ರೆಯಲ್ಲಿರುವಾಗ ಯಾರೋ ಕರೆದು ಎಚ್ಚರಗೊಳಿಸಿದಂತೆ ಆಯಿತು. ಒಮರ್ ಎಂದು ಕರೆದಿತ್ತು ಆ ಧ್ವನಿ. ಆ ಧ್ವನಿ ಆತ 27 ವರ್ಷಗಳಿಂದ ಕೇಳಿರದ ಧ್ವನಿಯಾಗಿತ್ತು. ಅದು ಆತನ ತಾಯಿಯದೇ ಧ್ವನಿ. ಮುನೀರಾ ಅಬ್ದುಲ್ಲಾ ಮೊದಲ ಬಾರಿಗೆ ಮಾತನಾಡಿದ್ದಳು. ಒಮರ್ ಖುಷಿಯಿಂದ ಕಣ್ಣೀರಾದ. ಆತನಿಗೆ ಇನ್ನೂ ಇದು ಕನಸೋ ನಿಜವೋ ಎಂಬುದು ತಿಳಿದಿರಲಿಲ್ಲ. ಆತ ಓಡೋಡಿ ಹೋಗಿ ಡಾಕ್ಟರ್ಗಳನ್ನು ಕರೆದ. ಡಾಕ್ಟರ್ಗಳು ಬಂದು ಆಕೆ ಮಾತನಾಡುತ್ತಿರುವುದು ಹೌದು ಎಂದು ಖಚಿತಪಡಿಸಿಕೊಂಡು ಹೇಳುತ್ತಾರೆ. 1991ರಲ್ಲಿ ಕೋಮಾಗೆ ಜಾರಿದ ಮಹಿಳೆ 27 ವರ್ಷದ ನಂತರ 2018ರಲ್ಲಿ ಎಚ್ಚರವಾಗಿದ್ದಳು. ಈ ಘಟನೆ ಕೇವಲ ಡಾಕ್ಟರ್ಗಳನ್ನು ಮಾತ್ರವಲ್ಲ, ಇಡೀ ಪ್ರಪಂಚವನ್ನು ಶಾಕ್ನಲ್ಲಿ ಮುಳುಗಿಸಿತ್ತು. ಇಂಥದ್ದೊಂದು ಘಟನೆ ವೈದ್ಯಕೀಯ ಇತಿಹಾಸದಲ್ಲಿಯೇ ನಡೆದಿರಲಿಲ್ಲ. ಇಷ್ಟು ದೀರ್ಘ ಅವಧಿಯವರೆಗೆ ಕೋಮಾದಲ್ಲಿದ್ದವರು ಯಾರೂ ಬದುಕಿ ಬಂದಿರಲಿಲ್ಲ. ತನ್ನ ತಾಯಿ ಕೋಮಾದಿಂದ ಎಚ್ಚರವಾದಾಗ ಒಮರ್ಗೆ ಆಕೆಯ ಪುನರ್ಜನ್ಮವಾದಂತಹ ಅನುಭವವಾಗಿತ್ತು. ಆಕೆ ಕೋಮಾದಲ್ಲಿರುವಾಗ ನಾವು ಮಾತನಾಡಿದ್ದೆಲ್ಲ ಕೇಳಿಸಿಕೊಳ್ಳುತ್ತಿದ್ದಳೇ ಅಥವಾ ಏನೊಂದು ತಿಳಿಯುತ್ತಿರಲಿಲ್ಲವೇ ಎಂಬುದನ್ನು ಆತ ಕೇಳುತ್ತಾನೆ. ಆಗ ಮುನೀರಾ ಮೊದಲ ಬಾರಿಗೆ ಆಶ್ಚರ್ಯಕರ ಸಂಗತಿಯೊಂದನ್ನು ಹೇಳುತ್ತಾಳೆ. ಆಕೆ ಆತ ಮಾತನಾಡಿದ್ದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಆತ ಹೇಳಿದ್ದೆಲ್ಲವೂ ಅರ್ಥವಾಗುತ್ತಿತ್ತು. ಆತ ಕುಟುಂಬದವರ ಬಗ್ಗೆ ಹೇಳಿದ್ದು,
ಆತನ ಬಗ್ಗೆ ಹೇಳಿದ್ದು ಎಲ್ಲವೂ ಗೊತ್ತಾಗುತ್ತಿತ್ತು. ಆದರೆ ಆತ ಪ್ರಪಂಚದ ವಿದ್ಯಮಾನಗಳ ಬಗ್ಗೆ ಹೇಳುತ್ತಿದ್ದುದನ್ನು ಆಕೆ ಕೇಳಿಸಿಕೊಳ್ಳುತ್ತಿರಲಿಲ್ಲ. ಅಂದರೆ ಆಕೆಗೆ ಕೋಮಾದಲ್ಲಿರುವಾಗ ಯಾವುದನ್ನು ಕೇಳಿಸಿಕೊಳ್ಳಬೇಕು, ಯಾವುದನ್ನು ಬಿಡಬೇಕು ಎಂಬ ಸ್ವತಂತ್ರವಿತ್ತು. ಆಕೆ ಬೇಕಾದ್ದನ್ನು ಮಾತ್ರ ಕೇಳಿಸಿಕೊಳ್ಳುತ್ತಿದ್ದಳು. ಆಕೆ ತನ್ನದೇ ಒಂದು ಪ್ರಪಂಚದಲ್ಲಿ ಜೀವಿಸುತ್ತಿದ್ದಳು. ಅವಳ ಮನೆಯವರ ಬಗೆಗಿನ ಎಲ್ಲ ವಿಷಯಗಳಿಗೂ ಆಕೆ ಕಿವಿಯಾಗುತ್ತಿದ್ದಳು. ಆದರೆ ಅದಕ್ಕೆ ಸ್ಪಂದಿಸಲು ಅವಳಿಂದ ಆಗುತ್ತಿರಲಿಲ್ಲ. ಮುನೀರಾ ಅಬ್ದುಲ್ಲಾ ಕೋಮಾಗೆ ಹೋಗುವಾಗ 32 ವರ್ಷದ ಮಹಿಳೆಯಾಗಿದ್ದಳು. ಅವಳು ಕೋಮಾದಿಂದ ಎದ್ದಾಗ 59 ವರ್ಷದ ಮುದುಕಿಯಾಗಿದ್ದಳು. ಈ ಘಟನೆಯಲ್ಲಿ ವೈದ್ಯಲೋಕ ಇನ್ನೊಂದು ಅಚ್ಚರಿಗೆ ಬೀಳುತ್ತದೆ. ಅದೇನೆಂದರೆ, ಮುನೀರಾ ಕೋಮಾಗೆ ಜಾರುವ ಮುಂಚೆ ಕುರಾನ್ನ ಹಲವಾರು ಅಧ್ಯಾಯಗಳನ್ನು ಕಂಠಪಾಠ ಮಾಡಿಕೊಂಡಿದ್ದಳು. ಈಗ 27 ವರ್ಷದ ನಂತರ ಕೋಮಾದಿಂದ ಎದ್ದ ಬಳಿಕವೂ ಆಕೆ ಆ ಕುರಾನ್ನ ಅಧ್ಯಾಯಗಳನ್ನು ನೆನಪಿಟ್ಟುಕೊಂಡು ಕಂಠಪಾಠ ಮುಂದುವರಿಸಿದ್ದಳು. ಸ್ನೇಹಿತರೆ, ಇಂದಿಗೆ ಅಂದರೆ 2025ಕ್ಕೆ ಮುನೀರಾ ಅಬ್ದುಲ್ಲಾ ಅಬುದಾಬಿಯಲ್ಲಿ ನೆಲೆಸಿದ್ದಾಳೆ. ದೇಹದ ಒಂದು ಬದಿ ಪ್ಯಾರಲೈಸ್ನಿಂದ ಆಕೆ ಇನ್ನೂ ಹೊರಬಂದಿಲ್ಲ. ಆಕೆ ವೀಲ್ ಚೇರ್ನಲ್ಲಿ ಅತ್ತಿಂದಿತ್ತ ಹೋಗುತ್ತಾಳೆ. ಆಕೆ ತನ್ನ ಪ್ರೀತಿ ಪಾತ್ರರನ್ನೆಲ್ಲ ಗುರುತಿಸುತ್ತಾಳೆ, ಮಾತನಾಡಿಸುತ್ತಾಳೆ, ದಿನ ಪ್ರಾರ್ಥನೆ ಮಾಡುತ್ತಾಳೆ. ಆಕೆ ಕೋಮಾದಿಂದ ಏಳುವಾಗ ಇಡೀ ಜಗತ್ತೇ ಬದಲಾಗಿತ್ತು. ಜಗತ್ತಿನಲ್ಲಿ ಎಲ್ಲವೂ ಬದಲಾಗಿತ್ತು. ಅವಳ ಮಗನೂ ಬೆಳೆದು ನಿಂತಿದ್ದ. ಆದರೆ ಅವಳ ಜೀವನ ಮಾತ್ರ 27 ವರ್ಷ ಸ್ತಬ್ಧವಾಗಿತ್ತು. ಅವಳು ಎಚ್ಚರಾದ ಮೇಲೆ ವೈದ್ಯರುಗಳು ಅವಳಿಗೆ ಹಲವಾರು ಸರ್ಜರಿಗಳನ್ನು ಮಾಡುತ್ತಾರೆ. ಅವಳ ಮಗ ಒಮರ್ ಈಗ ಅಂದರೆ 2025ರಲ್ಲಿ 38ರ ಹರೆಯಕ್ಕೆ ಕಾಲಿಟ್ಟಿದ್ದಾನೆ. ಆತ ಒಂದು ಇಂಟರ್ವ್ಯೂನಲ್ಲಿ ತನ್ನ ಮತ್ತು ತಾಯಿಯ ಕಥೆಯನ್ನೆಲ್ಲ ಹೇಳುತ್ತಾನೆ. ಆತ ತನ್ನ ಕಥೆಯನ್ನು ಜಗತ್ತಿನ ಮುಂದೆ ಇಟ್ಟಿದ್ದೇಕೆಂದರೆ ಭರವಸೆ ಎಂಬುದು ಈ ಜಗತ್ತಿನಲ್ಲಿ ಉಳಿದಿದೆ ಎಂಬ ಕಾರಣಕ್ಕೆ ಎಂದು ಹೇಳುತ್ತಾನೆ. ಇಡೀ ಪ್ರಪಂಚವೇ ನಂಬಿಕೆಯ ಮೇಲೆ ನಿಂತಿದೆ. ನನ್ನ ವರ್ಷಗಳ ನಂಬಿಕೆಯೇ ನನ್ನ ತಾಯಿಯನ್ನು ಮತ್ತೆ ಎದ್ದು ಕೂರುವಂತೆ ಮಾಡಿದೆ ಎಂದಾತ ಹೇಳುತ್ತಾನೆ. ಸ್ನೇಹಿತರೆ, ನೀವೇನು ಹೇಳುತ್ತೀರಾ? 27 ವರ್ಷಗಳ ನಂತರ ತನ್ನ ಮಗನ ನಂಬಿಕೆಯ ಫಲವಾಗಿ ಮತ್ತೆ ಎದ್ದು ಕೂತ ಆ ಮಹಾತಾಯಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆಯೇ ವೈದ್ಯ ಲೋಕದ ಈ ಅಚ್ಚರಿಯ ಬಗ್ಗೆ ನೀವೇನು ಹೇಳುತ್ತೀರಾ ಕಮೆಂಟ್ನಲ್ಲಿ ಬರೆಯಿರಿ. ಈ ವಿಡಿಯೋ ಇಲ್ಲಿಗೆ ಕೊನೆಯಾಗಲಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.